ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನೋಡಿರಿ. ಇವು ಒಂದು ಸ್ವಲ್ಪ ಕಬೋರ್ಡ್ನ ಬಟ್ಟೆ ಮಡ್ಚಿಡಾಕತ್ತೀನಿ ರೀ. ಮೊನ್ನೆ ತೊಗೊಂಡಿದ್ನಲ್ರಿ ಅದು ಕಬೋರ್ಡ. ಆ ದೊಡ್ಡ ಕಬೋರ್ಡ್ ಬಟ್ಟೆ ಹಿಡಿತಾ ಇರಲಿಲ್ಲ, ಅದಕ್ಕೆ ಈ ಕಬೋರ್ಡ್ನಾಗ ಓಸು ಮಡ್ಚಿಡಾಕತ್ತೀನಿ ರೀ. ಆಮೇಲೆ ರೀ ಅವಾಗ ಇಡುವೆ ಮಾಡ್ತಾನೆ ವಾಯ್ಸ್ ಕೊಟ್ಟಿದ್ದೆ ರೀ ನಾನು. ಆದರೆ ಹುಡುಗರು ಹೊರಗಡೆ ಮನ್ಯಾಗ ಸ್ವಲ್ಪ ಕಿರಿ 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 ಮಾಡಾಕತ್ತಾರೆ, ಸೌಂಡ್ ಚೆನ್ನಾಗಿ ಬರಲಿಲ್ಲ. ನಾನು ಚೆನ್ನಾಗಿ ವಾಯ್ಸ್ ಕೊಟ್ಟಿದ್ದೆ ರೀ ಇಡುವೆ ಮಾಡ್ತಾನೆ. ಅದು ಸೌಂಡ್ ತೆಗೆದುಬಿಟ್ಟು ತಿರ್ಗಿ ವಾಯ್ಸ್ ಕೊಡ್ತಾಯಿದ್ದೀನಿ ರೀ ನಾನು. ಅದಕ್ಕೆ ಸ್ವಲ್ಪ ಇದು ಆಗತ್ತಾರೆ. ಏನಂದರೆ ನಾವು ಒಂದೆರಡು ಮಾತು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ರೀ. ಏನಂದ್ರೆ ರೀ ಅವಾಗಿನ ಕಾಲ ಹೆಂಗಿತ್ತು, ಅವಾಗಿಂದು ಜನ ಎಲ್ಲ ಅತ್ತಿ ಸೊಸೆಯರೆಲ್ಲ ಅತ್ತಿಯರ ಜೊತೆ ಹೆಂಗಿರ್ತಿದ್ರು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ರೀ. ಅಂದ್ರೆ ನಮ್ಮಮ್ಮ ನಮ್ಮ ಚಿಕ್ಕಮ್ಮ ಹೇಳ್ತಾ ಇದ್ರು ರೀ. ನಮ್ಮಮ್ಮ ಚಿಕ್ಕಮ್ಮ ಏನು ಹೇಳ್ತಾಯಿದ್ರು ಅಂದರೆ, ನಮ್ಮ ಅಜ್ಜಿ ಸ್ವಲ್ಪ ಯಾವುದೇ ಒಂದು ಮನ್ಯಾಗ ಏನೇ ಮಾಡಿದರೂ ಇವ್ರಿಗೆ ಅಷ್ಟೊಂದು ತಿನ್ನೋದೇ ಆಗಲಿ ಒಂದು ಯಾವುದೇ ಆಗಲಿ ಕೊಡ್ತಾ ಇರಲಿಲ್ಲತ್ರಿ. ಆವಾಗ ನಮ್ಮ ಮನೆಯಾಗ ಎಮ್ಮೆ ಆಕಳ ಈ ಥರ ಎಲ್ಲ ಇರ್ತಿದ್ದತ್ರಿ. ಮನೆ ಮುಂದೆ ಅಂಗಳ ತುಂಬ ಅಷ್ಟು 2-3 ಎಮ್ಮೆ ಮತ್ತು 2 ಆಕಳ ಈ ಥರ ಎಲ್ಲ ಇರ್ತಿದ್ದತ್ರಿ. ಮನೆಯಾಗ ಹೈನು ಭಾಳ ರೀ. ಮೊಸರು, ಮಜ್ಜಿಗೆ, ತುಪ್ಪ, ಹಾಲು ಈ ಥರ ಜಾಸ್ತಿ ಇರ್ತಿತ್ತತ್ರಿ. ಆವಾಗ ನಮ್ಮ ಅಪ್ಪರು 4 ಮಂದಿ ಅಣ್ಣ ತಮ್ಮ ನೋಡ್ರಿ. ದೊಡ್ಡವರು ಇಬ್ಬರು ಮದುವೆಯಾಗಿ ಸಪ್ರೇಟಾಗಿ ಬೇರೆ ಆಗಿದ್ರತ್ರ ಅವರು, ನಮ್ಮ ದೊಡ್ಡಪ್ಪರು. ಇನ್ನು ಇವಾಗ ನಮ್ಮಪ್ಪ ನಮ್ಮ ಚಿಕ್ಕಪ್ಪ ಇಬ್ಬರು ಮದುವೆ ಆದಮೇಲೆ ಇಬ್ಬರು ನಮ್ಮಮ್ಮ ನಮ್ಮ ಚಿಕ್ಕಮ್ಮ ಬಂದ್ರಲ್ರಿ. ಅವಾಗ ಒಟ್ಟಿಗೆನ ನಮ್ಮ ಅಜ್ಜಿ ಜೊತೆ ಒಟ್ಟಿಗೆನ ಇದ್ರತ್ರ ಅವರು. ಒಟ್ಟಿಗೆ ಇರಬೇಕಾದ್ರೆ ಆವಾಗ ನಮ್ಮ ಅಜ್ಜಿ ಇವರಿಗೆ ಆ ಥರ ಮಾಡ್ತಿದ್ವು ಹತ್ರ ನಮ್ಮ ಅಮ್ಮರಿಗೆ. ಆ ಥರ ಅಂದ್ರೆ ಅದೇ ಇವಾಗ ಯಾವುದೇ ಏನೋ ಒಂದು ಊಟ ಮಾಡೋದಲ್ಲಿ ಏನೇ ಮಾಡೋದಲ್ಲಿ ಮನ್ಯಾಗ ಮೊಸರು ಮಜ್ಜಿಗೆ ಎಲ್ಲ ಇರ್ತೈತೆ ನೋಡ್ರಿ. ಆವಾಗ ಒಂದಿನ ಉಪ್ಪಿಟ್ಟು, ಒಂದಿನ ಚಜ್ಜಕ ಈ ಥರ ಮಾಡಿಕೊಡಕತ್ರಿ. ಉಪ್ಪಿಟ್ಟು ಮಾಡಿದ್ದಿನ ಮೊಸರು ಉಪ್ಪಿಟ್ಟು ಹಾಕಿ ಕೊಡಕತ್ರಿ. ಮತ್ತು ಚಜ್ಜಕ ಮಾಡಿದ್ದಿನ ಚಜ್ಜಕ ಹಾಲು ತುಪ್ಪ ಹಾಕಿ ಕೊಡಕತ್ರಿ. ನಮ್ಮ ಅಪ್ಪಗೆ, ನಮ್ಮ ಚಿಕ್ಕಪ್ಪಗೆ, ನಮ್ಮ ಅತ್ತಿಗೆ ರೀ 3 ಜನಕ್ಕೆ ಹಾಕಿ ಕೊಡಕತ್ರಿ. ಇವರು 3 ಜನಕ್ಕೆ ಹಾಕಿ ಕೊಡೋಕ್ಕಿಂತ ಮುಂಚೆನೇ ನಮ್ಮ ಅಮ್ಮಗೆ ನಮ್ಮ ಚಿಕ್ಕಮ್ಮಗೆ ಹಾಕಿ ಕೊಟ್ಟು ಊಟ ಮಾಡಿಸ್ಬಿಡ್ತಿದ್ದತ್ರಿ ನಮ್ಮ ಅಜ್ಜಿ. ಯಾಕಂದ್ರೆ ಇವ್ರಿಗೆ ಸ್ವಲ್ಪನೇ ಹಾಕಿ ಕೊಟ್ಟು ಊಟ ಮಾಡಿಸ್ತಿದ್ದವು ಹತ್ರ. ಯಾಕಂದ್ರೆ ನಮ್ಮ ಅಪ್ಪರ ಜೊತೆ ಊಟ ಮಾಡಬೇಕಾದ್ರೆ ಅವರಷ್ಟೇ ಹಾಕಿ ಅವ್ರಿಗತ್ಲೆ ಹೊಟ್ಟೆ ತುಂಬ ಊಟ ಮಾಡಿಸ್ಬೇಕಾಗತ್ತಲ್ಲ ಅಂಥೇಳಿ ಕೊಡ್ತಿದ್ದತ್ರಿ. ಮ್ಯಾಗ ದೊಡ್ಡದೊಂದು ನೆಲೆ ಮ್ಯಾಗ ಮೊಸರು ಇಡಾಕತ್ರಿ. ಆ ಉಪ್ಪಿಟ್ಟು ಜೋಡಿ ಮೊಸರು ಹಾಕಿ ಕೊಡಕತ್ರಿ. ಈ ಥರ ಹಾಕಿ ಕೊಡೋಣ ಇವ್ರಿಗೆ ಆ ಮೊಸರು ಗಟ್ಟಿನ ಮೊಸರು ನೋಡಿ ಇನ್ನೂ ಜಾಸ್ತಿ ತಿನ್ನಬೇಕು ಹೊಟ್ಟೆ ತುಂಬ ಅಂತ ಇವ್ರಿಬ್ರಿಗೆ ಅನಿಸ್ತಿತ್ತತ್ರಿ, ನಮ್ಮ ಅಮ್ಮಗೆ ನಮ್ಮ ಚಿಕ್ಕಮ್ಮಗೆ. ನಮ್ಮ ಅಜ್ಜಿ ಏನು ಮಾಡಕತ್ತ, ನಮ್ಮಪ್ಪ ನಮ್ಮ ಚಿಕ್ಕಪ್ಪಗೆ ಹಾಕಿ ಕೊಡಕ್ಕೆ ನೋಡ್ರಿ. ನಮ್ಮಪ್ಪ ನಮ್ಮ ಚಿಕ್ಕಪ್ಪ ಯಾಕೆ ನೀವು ಊಟ ಮಾಡಿರತ್ತ ನಮ್ಮ ಅಮ್ಮಗೆ ನಮ್ಮ ಚಿಕ್ಕಮ್ಮಗೆ ಕೇಳೋಣ. ಇಲ್ಲ ನಮ್ದು ಇನ್ನೇ ಊಟ ಆಯಿತು, ಇನ್ನೇ ಉಂಡೇವಿ, ನೀವು ಊಟ ಮಾಡಿರಿ ಅಂತ ಹೇಳ್ತಿದ್ರತ್ರ ಇವರಿಬ್ಬರು. ಹೌದಾ ಅಂಥೇಳಿ ಇವರಿಬ್ಬರು ಊಟ ಮಾಡ್ತಿದ್ರತ್ರ. ನಮ್ಮ ಅಜ್ಜಿನೇ ಹಾಕಿ ಕೊಡಕತ್ರ ಊಟ. ಎಲ್ಲ ಅಡುಗೆ ಇವರೇ ಮಾಡಾರತ್ರಿ. ನಮ್ಮ ಅಮ್ಮ ನಮ್ಮ ಚಿಕ್ಕಮ್ಮ ಅಡುಗೆ ಎಲ್ಲ ಮಾಡಾರತ್ತ. ನಮ್ಮ ಅಜ್ಜಿನೇ ಊಟಕ್ಕೆ ಹಾಕಿ ಕೊಡಕತ್ರ. ಎಲ್ಲರಿಗೆ ಊಟಕ್ಕೆ ಹಾಕಿನೇ ಹಾಕಿ ಕೊಡಕತ್ರಿ. ಇಬ್ಬರಿಗೆ ಹಾಕಿ ಕೊಡೋಣ. ಇವ್ರಿಗೆ ಅವ್ರ ಥರನೇ ನಮ್ಮಪ್ಪ ನಮ್ಮ ಚಿಕ್ಕಪ್ಪನ ಥರನೇ ಅವ್ರ ಥರನೇ ಊಟ ಮಾಡಬೇಕು. ನಾವು ಅಷ್ಟು ಜಾಸ್ತಿ ಮೊಸರು ಹಾಲು ಉಣ್ಬೇಕು ಅನ್ನಿಸಿದಾಗ ಏನು ಮಾಡಬೇಕು ಅಂಥೇಳಿ ನಮ್ಮ ಅಪ್ಪನ ಮುಂದೆ ಹೇಳಿದ್ರತ್ರ. ನಮ್ಮಮ್ಮ ನಮ್ಮ ಚಿಕ್ಕಮ್ಮ ಹೇಳಿ ನಮ್ಗೆ ಈ ಥರ ಅತ್ತಿ ಸ್ವಲ್ಪನೇ ಹಾಕಿ ಕೊಡ್ತಾ, ಜಾಸ್ತಿ ಏನು ಕೊಡೋದೇ ಇಲ್ಲ. ನಮ್ಮ ಅಪ್ಪ ಏನು ಮಾಡಿದ್ನಂತ ನಮ್ಮ ಚಿಕ್ಕಪ್ಪಗೆ ಹೇಳಿ ಡೇಲಿ ಉಪ್ಪಿಟ್ಟು ಮೊಸರು ಹಾಕಿ ಕೊಡ್ತಿದ್ರಲ್ಲ, ಅದು ಬೆಳಿಗ್ಗೆ ನಾಷ್ಟಾ ರೀ ಅದು. ಹೇಳೋಣ ಇವರು ಏನು ಮಾಡ್ತಿದ್ರತ್ರ, ಒಂದಿನ ಉಪ್ಪಿಟ್ಟು ಒಂದಿನ ಚಜ್ಜಕ 2 ತುತ್ತು ತಿನ್ನೋದು ಸಾಕಂತೇಳಿ ಬಿಟ್ಟು ಹೋಗಿಬಿಡಿದ್ರಿ. ಬಿಟ್ಟು ಹೋಗೋಣ ಇವರು ಮತ್ತೇನು ಮಾಡ್ತಿದ್ರು, ನಮ್ಮ ಅಜ್ಜಿ ಏನು ಮಾಡ್ತಿದ್ರು ಅಂದ್ರೆ, ನಮ್ಮ ಅಜ್ಜಿ ಯಾಕೆ ಬಿಟ್ರಿ ತಿನ್ನಿರಿ, ಇಷ್ಟೆಲ್ಲ ಹಾಕಿಕೊಟ್ಟಿನಿ ಭೀಮಣ್ಣ ಮಾದೇವ ಯಾಕೆ ಸಾಕು ಬಿಟ್ರಿ ತಿನ್ನಿರಿಯಪ್ಪ ಅಂತ ನಮ್ಮ ಅಜ್ಜಿ ತುಂಬಾ ಹೇಳಕತ್ರಿ. ಯಾಕಂದ್ರೆ ಮತ್ತು ಅಷ್ಟೆಲ್ಲ ಬಿಟ್ಬಿಟ್ರಲ್ರಿ, ಹೆಂಗೆ ಮಾಡೋದು, ಸ್ವಸ್ಥರಿಗಾರ ಇಷ್ಟೇ ಹಾಕಿ ಉಣ್ಸಾಳ, ಇವರ ಇಷ್ಟು ಒಂದೊಂದು ತಟ್ಟಿಗೆ ಗಂಗಾಳ ಎಲ್ಲ ಊಟ ಬಿಟ್ಟರೆ ಮತ್ತು ನಮ್ಮ ಅಜ್ಜಿಗೆ ಹೆಂಗೆ ಆಗಲಕ್ಕಿಲ್ಲ ರೀ. ಇಲ್ಲಮ್ಮ ನಮ್ಗೆ ಸಾಕು, ಯಾಕೆ ಹೋಗ್ತಾನೆ ಇಲ್ಲ ಅಂತೇಳಿ ಬಿಟ್ಟು ಬಿಡಾರತ್ರಿ. ಆವಾಗ ಇವರಿಗೆ ನಮ್ಮ ಅಮ್ಮಗೆ ನಮ್ಮ ಚಿಕ್ಕಮ್ಮಗೆ ಹಾಕಿ ಕೊಡಕತ್ತ, ತಗೋ ತಿನ್ನಿರಿ ಇದನ್ನು ನಾನು ಇವ್ರ ಮನುಷ್ಯನಾಗೆ ತಿತ್ತೇವಾಳ ಅಂತೇಳಿ ಹೊಟ್ಟೆ ತುಂಬ ತಿನ್ನಾರತ್ರಿ. ಇಷ್ಟಿಷ್ಟೇ ಹಾಕಿ ಕೊಟ್ಟಿರಕಲ್ರಿ ಮೊದಲ. ಹಾಗಾಗಿ ಇವ್ರು ಹೊಟ್ಟೆ ತುಂಬ ತಿನ್ನಾರತ್ರ ಬಿಡೋಣ. ಹಾಗೆ ಒಂದಿನ ನಮ್ಮ ಚಿಕ್ಕಮ್ಮ ಪ್ರೆಗ್ನೆಂಟ್ ಇರಾಗ ಜಿಲೇಬಿ ತಿನ್ನಂಗಾಗಿತ್ತತ್ರಿ. ಜಿಲೇಬಿ ತಿನ್ನಂಗಾಗಣ, ಅಕ್ಕ ನನಗೆ ಜಿಲೇಬಿ ತಿನ್ನಂಗಾಗ್ಯದ ಏನು ಮಾಡಬೇಕು ನಾನು ನಮ್ಮಮ್ಮ ಇದ್ರೆ ನಮ್ಮ ಅಪ್ಪನ ಮುಂದೆ ಹೇಳಿದ್ಲತ್ತ, ಹಿಂಗೆ ಜಿಲೇಬಿ ತಿನ್ನಂಗಾಗ್ಯದತ್ತಕ್ಕಿಗೆ ನಮ್ಮಪ್ಪ ತಂದು ಕೊಟ್ಟನತ್ರ. ನಮ್ಮಪ್ಪ ಒಂದು ದೋತ್ರದಾಗ ನಮ್ಮ ಅಜ್ಜಿ ತುಡುಗಿಲೆ ಅಂಗಡಿಯಾಗ ತೊಗೊಂಬಂದು ನಮ್ಮ ಅಜ್ಜಿ ತುಡುಗಿಲೆ ತಂದು ಕೊಟ್ಟಿದ್ದಂತ್ರಿ. ಅದು ನಮ್ಮಮ್ಮ ನಮ್ಮ ಚಿಕ್ಕಮ್ಮ ರಾತ್ರಿ ತಿನ್ನೋರತ್ರಿ. ಇವರು
ತಿಂದು ಇನ್ನೊಂದು ಸ್ವಲ್ಪ ಉಳಿದಿರ್ತತ್ರಿ. ಇನ್ನೊಂದು ಸ್ವಲ್ಪ ಉಳಾನ ಒಂದು ಟಾಕಿ ಇರ್ತದೆ ನೋಡ್ರಿ ನೀರು ತುಂಬೋದು. ಆವಾಗ ಹೊಸ್ದಾಗೆ ಮದುವೆ ಆಗಿತ್ತಲ್ರಿ, ಅವು ಇನ್ನೂ ಸಾಮಾನು ಬಳಸಿದ್ದಿಲ್ಲತ್ತ. ಆ ಸಾಮಾನ್ಯಾಗ ಟಾಕಿಯಾಗ ಇಟ್ಬಿಟ್ಟಿದ್ರತ್ರಿ ಒಂದು ಕವರ್ ಇವರು ಜಿಲೇಬಿದು. ಮರುದಿನ ಬೆಳಗ್ಗೆ ಗುರ್ತೇರ ಬರ್ತಾರೆ ನೋಡ್ರಿ ಹಿಟ್ಟು ನೀಡ್ಸೊಳಕ್ಕೆ ಕೈಗಳವರು. ಅವರು ನಿಮ್ಮ ಸ್ವಸ್ಥರ ಸಾಮಾನು ಏನೇನು ತಂದಾರ ನಾನು ಇಂಥ ತಂದು ಕೊಟ್ಟಿರ್ತಾಳೆ. ಅದನ್ನು ಟಾಕಿನ ತಂದು ಹೊರಗೆ ಪಾರ್ಸಲಿಗೆ ಇಟ್ಲತ್ರ ತೋರ್ಸಕ್ಕೆ. ಮ್ಯಾಗಿನ ಮುಚ್ಚಳ ತೆಗೆದು ನೋಡಿದ್ರೆ ಅದ್ರೊಳಗೆ ಜಿಲೇಬಿ ಇತ್ತತ್ರಿ. ಈ ಜಿಲೇಬಿ ಯಾರು ಇಟ್ಟಾರ, ಯಾರು ತಿಂದಾರ, ಯಾರು ತಿಂದು ಸಾಕಾಗಿಟ್ಟಾರ ಅಂತ ನಮ್ಮ ಅಜ್ಜಿ ಕೇಳೋಣ. ನಮ್ಗೆ ಗೊತ್ತಿಲ್ಲ ಅತ್ತಿ ಅಂದ್ರತ್ತ ಇವರಿಬ್ಬರು. ನಾನು ನಮ್ಮ ಅಪ್ಪನ ಕೇಳಿದ್ರತ್ತ. ಇಲ್ಲಮ್ಮ ನಾನೇ ಹೊರಗಡೆ ದೋಸ್ತರ ಜೋಡಿ ತಿಂದಿದ್ದೀವಿ, ಅದು ಸ್ವಲ್ಪ ಓದಿತ್ತು, ಮನೆಗೆ ತಂದು ನಿಮಗೆ ಕೊಡ್ಬೇಕಂದ್ರೆ ನನಗೆ ನೆನಪಾಗಲಿಲ್ಲ ಅಂತ ಹೇಳಿದ್ನತ್ರಿ. ಹೌದಾ ಅಂಥೇಳಿ ನಮ್ಮ ಅಜ್ಜಿ ಗಪ್ಪ ಅಲ್ಲತ್ರಿ. ಗಪ್ಪಾಗೋಣ ಹಿಂಗೆ ರೀ ಯಾವಾಗ ಒಂದು ತಿನ್ಬೇಕಾದ್ರೆ ನಮ್ಮ ಅಪ್ಪನ ಮುಂದೆ ನಮ್ಮ ಚಿಕ್ಕಪ್ಪನ ಮುಂದೆ ಹೇಳಾರತ್ರಿ ಅವರು. ಒಂದಿನ ಹಿಂಗೆ ರೀ ಅವ್ರಿಗೆ ಮನ್ಯಾಗೂ ಡೈಲಿ ಮೊಸರು ಮಜ್ಜಿಗೆ ಮತ್ತು ಚಟ್ನಿ ಈ ಥರ ಚೌಳಿಕಾಯಿ ಪಲ್ಯ ಯಾವುದೇ ಒಂಥರ ಪಲ್ಯ ಚಟ್ನಿ ಇರ್ಬೋದು ರೀ. ಆ ಥರ ತಿನ್ನಂಗಾದಾಗ ಹೊಟ್ಟೆ ತುಂಬ ಕೊಡ್ತಾ ಇರಲಿಲ್ಲ. ಹೊಲ್ದಾಗ ಕೆಲಸ ನಡೀತಿದ್ದೋತ್ರಿ. ಹೊಲದಾಗ ಕೆಲಸ ಮಾಡ್ಬೇಕಾದ್ರೆ ಒಡ್ಡು ಹಾಕೋದು ಈ ಥರ ಕೆಲಸ ಇರ್ತಿದ್ದೋತ್ರಿ. ನಮ್ಮಪ್ಪ ನಮ್ಮ ಚಿಕ್ಕಪ್ಪ ಬೆಳಗ್ಗೆನೇ ಕೆಲ್ಸಕ್ಕೆ ಹೋಗ್ತಿದ್ರತ್ರಿ ಹೊಲಕ್ಕೆ ಹೋದಾಗ ನಮ್ಮಮ್ಮ ನಮ್ಮ ಚಿಕ್ಕಮ್ಮ ಹಿಂದೆ ಒಂದು 9 ಗಂಟೆಗೆ 10 ಗಂಟೆಗೆ ಬುತ್ತಿ ತೊಗೊಂಡು ಹೋಗ್ತಿದ್ರತ್ರಿ. ಆವಾಗ ನಮ್ಮ ಅಜ್ಜಿನೇ ಬುತ್ತಿ ಕಟ್ಟಿ ಕೊಡೋಕತ್ರಿ. ಬುತ್ತಿ ಮೊಸರು ರೊಟ್ಟಿ ಪಲ್ಯ ಎಲ್ಲ ಥರ ಹಾಕಿ ಕೊಡೋಕತ್ರಿ. ಚಟ್ನಿ ಒಂದು 2 ಥರ ಚಟ್ನಿ, ಹಸಿ ಖಾರ ಮತ್ತು ಒಂದು ದೊಡ್ಡ ಗುಂಡಿಗೆ ಇರ್ತದೆ ನೋಡ್ರಿ ಬಿಳಿದು, ಮಣ್ಣುಗಡ್ಗೆ ಮೊಸರು ಹಾಕಿ ಮನ್ಯಾಗ ನೆಲುವಿಗೆ ಇಡಕ್ರಿ. ಇದು ಗುಂಡಿಗಾಗ ಏನದ ಹೊಲಕ್ಕೆ ಕಟ್ಟಿ ಕೊಡಕ್ರಿ. ರೊಟ್ಟಿ ಸಜ್ಜಿ ರೊಟ್ಟಿ ಜೋಳದ ರೊಟ್ಟಿ ಮಾಡಿ ಬುತ್ತಿ ಕಟ್ಟಿ ಇವ್ರಿಗೆ ಕೊಟ್ಟು ಕಳ್ಸಕತ್ರಿ. ಬುತ್ತಿ ತೊಗೊಂಡು ಹೋಗ್ರಿ, ಇಲ್ಲೇ ಮನ್ಯಾಗ ಊಟ ಮಾಡಿ ಹೋಗ್ರಿ, ಮತ್ತು ಅವ್ರ ಜೋಡಿ ಹೋಗಿ ಕೂತು ತಿನ್ಬೇಡ್ರಿ ಅಂತೇಳಿ ಮನ್ಯಾಗ ಊಟ ಹಾಕಿ ಕೊಡಕತ್ರಿ. ಆಯ್ತಾಳ ಅತ್ತಿ ಅಂತೇಳಿ ಇವ್ರ ಮನ್ಯಾಗ ಅದೇ ಸ್ವಲ್ಪ 1 ರೊಟ್ಟಿ 2 ರೊಟ್ಟಿ ಹಿಂಗೆ ಕೊಟ್ಟು ಇಷ್ಟಿಷ್ಟೇ ಮೊಸರು ಖಾರ ಹಾಕಿ ಕೊಟ್ಟು ತಿನ್ನಿಸಿ ಬುತ್ತಿ ಕಳಿಸಿ ಇವ್ರು ಹೊಲಕ್ಕೆ ಹೋಗಾರತ್ರಿ. ಇವ್ರು ಮತ್ತು ಬೆಳಗ್ಗೆ ಹಾಗೆ ಹೋಗಿರಾರಲ್ರಿ ನಮ್ಮ ಅಪ್ಪ ನಮ್ಮ ಚಿಕ್ಕಪ್ಪ. ಇವ್ರು ಹೋದ ತಕ್ಷಣ ಊಟ ಮಾಡಾರತ್ರಿ. ಇವರು ಮನ್ಯಾಗ ಊಟ ಮಾಡಿ ಹೋದ್ರೂ ಅವ್ರ ಜೊತೆ ಮತ್ತು ಅವ್ರಿಗೆ ಗೊತ್ತೇ ಇರ್ತಿತ್ತು ರೀ ನಮ್ಮ ಅಪ್ಪರಿಗೆ. ಇವರು ಮನ್ಯಾಗ ನಮ್ಮಮ್ಮ ಹಿಂಗೆ ಮಾಡಿರ್ತಾಳೆ ಅಂತೇಳಿ ಅವರು ಸ್ವಲ್ಪ ತಿಂದು ಇವ್ರಿಗೆ ಮಧ್ಯಾಹ್ನ ಊಟ ಬೆಳಗ್ಗೆ ಊಟ 2 ಟೈಮೂ ಸಾಕು ಅನ್ನಂಗೆ ಎಲ್ಲ 2 ಥರ ಪಲ್ಯ ಒಂದೇ ಥರ ಮಾಡಲಿ 2 ಥರನ ಮಾಡಲಿ ಪಲ್ಯ ಮತ್ತು ಚಟ್ನಿ ರೊಟ್ಟಿ ಎಲ್ಲ ಹಾಕಿಕೊಟ್ಟು ಹೊಟ್ಟೆ ತುಂಬ ಊಟ ಮಾಡಾರತ್ರಿ. ಇವ್ರು 1 ವಾರ ನಡೀಲಿ ಕೆಲಸ, 15 ದಿನ ನಡೀಲಿ, 10 ದಿನ ಕೆಲಸ ಹೊಲ್ದಾಗ ಸ್ಟಾರ್ಟ್ ಆದರೆ ಇವ್ರು ಹೊಟ್ಟೆ ತುಂಬ ಊಟ ಮಾಡಾರತ್ ನೋಡ್ರಿ. ಆ ಥರ ಚಾನ್ಸ್ ಇವರಿಗೆ. ಇದೇ ಥರ ಮಾಡಾರತ್ರಿ ನಮ್ಮ ಅಪ್ಪರು. ನಮ್ಮ ಅಜ್ಜಿ ಯಾಕಂದ್ರೆ ಅವಾಗ ಆ ಥರನೇ ಮಾಡ್ತಿದ್ರತ್ರಿ. ನಮ್ಮ ಚಿಕ್ಕಮ್ಮ ಹೇಳ್ತಾಳೆ, ಈಗ ನೀವು ನಮ್ಮ ಅತ್ತೆ ಥರ ಆದ್ರೆ ನೀವು ಈಗೇನು ನಿಂದಿರ್ತೀರಿ, 1 ವಾರ ಗಂಡನ ಮನೆಯಾಗ ಇರೋಂಗಿಲ್ಲ ನೀವು. ನಮ್ಮ ಅತ್ತೆ ಹೆಂಗೆ ಮಾಡ್ತಿದ್ವು ಅಂದ್ರೆ ನಾವು ನಮ್ಮ ಅತ್ತೆ ಒಂದು ಮಾತನ್ನು ಅಂತಿದ್ರೆ ನಾವು ನಮ್ಮ ಅತ್ತೆ ಏನು ಅಂತಾಳೆ ಅದನ್ನೇ ಅನಿಸ್ಕೊಂಡೇವಿ, ಏನು ಹಾಕಿ ಕೊಡ್ತಾಳೆ ಅದನ್ನೇ ತಿಂದೇವೆ ನಾವು. ಹಿಂಗೆ ಯಾಕೆ ಮಾಡ್ತಿ ಅತ್ತಿ ಅಂತ ನಾವು ಒಂದಿನ ಹೇಳ್ತಿದ್ಲತ್ತ ನಮ್ಮ ಚಿಕ್ಕಮ್ಮ ನಮ್ಗೆ ಹೇಳ್ತಿರ್ತಾಳ್ರಿ. ಯಾವಾಗಾರ ನಮ್ಮಮ್ಮ ನಮ್ಮ ಚಿಕ್ಕಮ್ಮ ಒಂದಿನನೂ ಜಗಳ ಮಾಡಿಲ್ಲ ರೀ. ಅವಾಗಿನ ಜನನೇ ಹಂಗಿರ್ತಿದ್ರು. ಈಗಿನವ್ರು ಎಲ್ರಿ 1 ವಾರ ಜೊತೆ ಕೂಡಿರ್ಬೇಕಾದ್ರೆ ಅಷ್ಟು ಇದು ಮಾಡ್ತಾರೆ. ಅವಾಗ ಎಷ್ಟು ನಾವು ಅಷ್ಟು ಮಕ್ಕಳಾಗುತ್ತಾನ ಬೇರೆ ಆಗಿಲ್ಲ ರೀ. ಭಾಳ ದಿನಕ್ಕೆ ನಾವೆಲ್ಲ ದೊಡ್ಡವರಾಗಿಂತರ ಬೇರೆ ಆಗ್ಯಾರತ್ರ ಅವರು. ಹೇಳ್ತಾರೆ ನಮ್ಮಮ್ಮ ಅದು ಹೊರಗಡೆ ಇವಾಗ ಮಧ್ಯಾಹ್ನ ಕೆಲಸ ಆಯ್ತಂದ್ರೆ ನಾವು ಇಲ್ಲಿಂದ ಊರಿಗೆ ಯಾವಾಗಾರ ಹೋಗಿರ್ತೇವೆ ನೋಡ್ರಿ, ಹೇಳ್ತಿರ್ತಾರೆ ಈ ಥರ ಮಾಡ್ತಿದ್ದಳು. ಎಲ್ಲರೂ ಒಟ್ಟಿಗೆ ಹೊರಗಡೆ ಗಿಡದ ನೆರಳಿಗೆ ಕೂತೇವಂದ್ರೆ ನಮ್ಮ ಹಿಂದಕಿನ ಮಂದಿದ ಅದು ಇದು ಒಂದೊಂದು ಮಾತು ಹೇಳ್ಕೋತನ ಒಂದು ಸುದ್ದಿ ತೆಗೆದ್ರಂದ್ರೆ ಆ ಸುದ್ದಿ ಪೂರ್ತಿ ಅದು ಬಡ್ಡಿಲಿಂದ ಮುಗಿಯೋವರೆಗೆ ಬಿಡಂಗಿಲ್ಲ ರೀ. ಆ ಥರ ಮಾತು ಹೇಳೋರು. ಒಬ್ರದ್ದು ಬಂತಂದ್ರೆ ನಮ್ಮ ಅಜ್ಜಿ ಸುದ್ದಿ ಏನಾರ ನಮ್ಮ ಅಜ್ಜಿ ಸುದ್ದಿ ತೆಗೆದ್ರಂದ್ರೆ ಹಿಂಗೆ ಮಾಡ್ತಿದ್ದಳು ಹಿಂಗಿಲ್ಲ ಅಂದ್ರೆ ಹೊರಗಡೆ ಮಂದಿ ಭಾಳ ಚಲೋ ಇದ್ದಳತ್ರಿ ನಮ್ಮ ಅಜ್ಜಿ. ಹೊರಗಡೆ ಮಂದಿಗೆ ಏನಂದ್ರೆ ಒಂದು ಹಬ್ಬ ಉಣ್ಣಿ ಬಂದ್ರೆ ನಶಿಕ್ನಾಗ ಅಡುಗೆ ಮಾಡಿ ಹೊರಗಡೆ ಮಂದಿಗೆ ಹೋಳ್ಗೆ ಅದು ಈ ಥರ ಒಟ್ಟು ಮಂದಿಗಿನ ಮೊದಲು ನಂದೇ ಅಡುಗೆ ಆಗ್ಬೇಕು ಅನ್ನಕತ್ರಿ ನಮ್ಮ ಅಜ್ಜಿ. ಆದ್ರೆ ಹೊರಗೆ ಮಂದಿಗೂ ಹಾಕಿ ಕೊಡಕತ್ರಿ. ಹೊರಗೆ ಮಂದಿಗೆ ಅಂದ್ರೆ ಹೊರಗೆ ಮಗ್ಲಿನ ಮಂದಿ ಇರ್ತಾರೆ ನೋಡ್ರಿ, ಆ ಸ್ವಸ್ಥರಿಗೆ ಅವ್ರ ಸ್ವಸ್ಥರು ನಮ್ಮ ಅತ್ತೆ ಸ್ವಲ್ಪ ನಮ್ಗೆ ಹಂಗೆ ಉಣ್ಣಕ್ಕೆ ಕೊಡಲ್ಲ ಹಿಂಗೆ ಉಣ್ಣಕ್ಕೆ ಕೊಡಲ್ಲ ಅಂದ್ರೆ ನಮ್ಮ ಅಜ್ಜಿ ಹಾಕಿ ಕೊಡಕತ್ರಿ ಅವ್ರಿಗೆ. ತಮ್ಮ ಮನೆಯಾಗೆ ಸ್ವಸ್ಥರಿಗೇ ಸರಿಯಾಗಿ ನೋಡಲ್ಲ, ಆದ್ರೆ ಮಂದಿ ಸ್ವಸ್ಥರಿಗನ ಚೆಂದ ನೋಡ್ಕೊಳಕತ್ರಿ ನಮ್ಮ ಅಜ್ಜಿ. ಅವರು ಹೇಳ್ತಾರೆ ಅವ್ರು ಈಗ ಹೇಳ್ತಾರೆ ನಮಗೆ ನಮ್ಮಮ್ಮಾರು ಅದು ಓಸ್ರು ಕುಂದಿರ್ಬೇಕಾದ್ರೆ ನಿಮ್ಮ ಅಜ್ಜಿ ಹಿಂಗೆ ಮಾಡ್ತಿದ್ದಳು ಅಂಥೇಳಿ ಹೇಳ್ತಾರೆ ಅವ್ರು. ನಮಗೆಲ್ಲ ಕಡ್ದು ಉಣಿಸ್ತಿದ್ಳು, ಆದರೆ ನಿಮ್ಮ ಅಮ್ಮರಿಗೆ ಕೊಡ್ತಿದ್ದಿಲ್ಲ ಅಂತ ಹೇಳ್ತಾರೆ. ಅವಾಗಿನ ಕಾಲನೇ ಹಂಗಿತ್ತು ರೀ. ಅವಾಗಿನ
ಕಾಲ ಒಂಥರ ಚೆನ್ನಾಗ್ಯಾರ ಅವಾಗೆಲ್ಲ ಹೊಂದ್ಕೊಂಡು ಹೋಗೋದು ಆ ಥರ ಎಷ್ಟು ಇದು ಇತ್ತು ರೀ. ಆದ್ರೆ ನಮ್ಮ ಅಜ್ಜಿ ಮತ್ತೇನು ಮಾಡ್ಯಾಕಂದ್ರೆ ಬಟ್ಟೆ ಒಗ್ಯಾಕೆ ಹೋಗ್ತಿದ್ರು ನೋಡ್ರಿ, ಒಂದು ಇಷ್ಟಿಷ್ಟೇ ಸಾಬಾನ ಹಚ್ಕೊಡಕತ್ರಿ. ಇಷ್ಟಿಷ್ಟೇ ಸಾಬಾನು ಪುಡಿ ನಮ್ಮ ಅಪ್ಪನೂ ನಮ್ಮ ಚಿಕ್ಕಪ್ಪನೂ ನಮ್ಮ ಅತ್ತಿಯರಿಗೆ ಇಷ್ಟಕ್ಕೆ ಸಾಬಾನು ಹಚ್ಚಿ ಒಂದು ಬಕೆಟ್ನಾಗ ಹಾಕಿ ಕೊಟ್ಬಿಡಕತ್ರಿ. ಆದ್ರೆ ಅವ್ರ ಕೈಯಾಗ ಸಾಬಾನು ಪುಡಿ ಒಟ್ಟು ನಮ್ಮ ಅಮ್ಮನ ಕೈಯಾಗ ನಮ್ಮ ಚಿಕ್ಕಮ್ಮನ ಕೈಯಾಗ ಕೊಡ್ತಿರ್ಲಿಲ್ಲತ್ರಿ. ಮನ್ಯಾಗ ಹಚ್ಚಿ ಕೊಟ್ಬಿಡಕತ್ರಿ. ಮನ್ಯಾಗ ಹಚ್ಚಿ ಕೊಡೋಣ, ಇವರು ಹೊರಗಡೆ ಹೋಗಿ ಹೊಡಿ ಬೋರ್ ಇರ್ತದಲ್ರಿ, ಹೊಡಿ ನಾಳಕ್ಕೆ ಹೋಗಿ ಇಲ್ಲ ಕಾವ್ಲಿಗೆ ಹೋಗಿ ಬಟ್ಟೆ ಒಕ್ಕೊಂಡು ಬಂದು ಮನೆ ಮುಂದೆ ಒಣಾಕ್ಬೇಕತ್ರಿ. ಅವರು ಒಣಗಿ ಹಾಕ್ಬೇಕತ್ತ. ಆದ್ರೆ ಇವರು ಅವ್ರ ಕೈಯಾಗ ಕಟ್ ಕಳಿಸ್ತಿದ್ಲತ್ರಿ. ಒಟ್ಟು ಸಾಬಾನು ಮನೆಯಾಗೆ ನಮ್ಮ ಅತ್ತಿನೇ ಹಚ್ಚಿ ಕೊಡ್ತಿದ್ದತ್ರಿ. ನಮ್ಮ ಅತ್ತಿ ಸ್ವಲ್ಪ ದಿನ ನಮ್ಮ ಮನೆಯಾಗೆ ಇದ್ರು ಹತ್ರ. ಆವಾಗ ನಮ್ಮ ಅತ್ತಿನೇ ಎಲ್ಲ ಮಾಡಾಕತ್ರಿ. ಇವ್ರ ಕಡೆ ಬಟ್ಟೆ ಮಾತ್ರ ಒಗಿಸೋದು ಎಲ್ಲ ಕೆಲಸ ಇವರೇ, ಅದ್ರ ಸಾಬಾನು ಇವ್ರ ಕೈಯಾಗ ಕೊಡ್ತಿಲ್ಲ ಮಾಡ್ತಿದ್ದವತ್ತ. ಆ ಥರ ಎಲ್ಲ ಮಾಡ್ಯಾರ್ರಿ ಅವಾಗ. ಇವಾಗ ಹಂಗೆ ನಮ್ಮ ಅಜ್ಜಿ ಹೇಳ್ತಾನೆ ಇರ್ತಾರೆ. ಒಂದೊಂದು ದಿನ ಹಿಂಗೆ ನೆಲ್ಲು ಮೇಗೇನ ಒಂದು ಗಡಿಗೆ ಮೊಸರು ಇಟ್ಟಿದ್ದತ್ರಿ ನಮ್ಮ ಅಜ್ಜಿ. ಹೊರಗಡೆ ಏನೋ ಸಾಮಾನು ಮಾರಕ್ಕೆ ಬಂದಾರೆ, ಅದೇ ಸೌಂಡ್ ಬರ್ತಾಯಿದೆ. ನೆಲ್ಲು ಮ್ಯಾಗ ನಮ್ಮ ಅಜ್ಜಿ ಒಂದು ಗಡಿಗೆ ಮೊಸರು ಹಾಕಿಟ್ಟಿದ್ದತ್ರಿ. ಅದು ನಮ್ಮ ಚಿಕ್ಕಮ್ಮ ಏನು ಮಾಡ್ಯಾಳ, ಅದು ತಲೆಗೆ ತಟ್ಟಿ ಗಡಿಗೆನ ತಳಗೆ ಬಿದ್ದದ್ರಿ. ದೊಡ್ಡದೊಂದು ಕೆನೆ ಮೊಸರು ತಳಗೆ ಬೀಳೋಣ ನಮ್ಮ ಅಜ್ಜಿ ನಮ್ಮಪ್ಪನ ಒಳಗಡೆನೇ ಇದ್ದಂದ್ರೆ ಅವಾಗ ಏನು ಮಾಡ್ಯಾನ, ನಮ್ಮ ಅಜ್ಜಿ ಹೊರಗಿಂದ ಒಳಗೆ ಬಂದತ್ತು. ಯಾರು ಇದನ್ನು ಕೆಡಿವಾರ ಏನನ? ನಮ್ಮಪ್ಪ ಇಲ್ಲ ನಾನೇ ಕೆಡಿವಿನಮ್ಮ, ಇದು ತಲೆಗೆ ತಟ್ಟಿತು, ನಾನು ಹಿಂಗೆ ಹೋಗ್ಬೇಕಾದ್ರೆ ನನ್ನ ತಲೆಗೆ ತಟ್ಟಿ ಬಿತ್ತು ಅಂತ ನಮ್ಮಪ್ಪ ತನ್ನ ಮೇಲೆ ಹಾಕ್ಬಿಟ್ನಂತ್ರಿ. ಹೌದಾ ಅಂತೇಳಿ ನಮ್ಮ ಅಪ್ಪಗ ನಮ್ಮ ಚಿಕ್ಕಪ್ಪಗೆ ಬೈತಿರ್ಲಿಲ್ಲ ಹತ್ರ. ಅವ್ರು ಏನು ಮಾಡಿದರು, ಹೌದಾ ಯಪ್ಪ ಅಂತ ಹಿಂಗೆ ಅಂತಿದ್ದ ಹತ್ರ. ಅದಕ್ಕೆ ಈ ಥರ ಇತ್ತು ನೋಡಿರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ.